ಗಣಿನಾಡು ಸೆಂಟ್ರಲ್ ಜೈಲ್ ಅಂದ್ರೆ ಒಂದು ಕಾಲದಲ್ಲಿ ಎಂತಹ ಕಳ್ಳರಿಗೂ ಕೂಡ ಕಾಲು ನಡುಗ್ತಾ ಇದ್ವು. ಒಂದು ಕೃತ್ಯವನ್ನ ಮಾಡೋದಕ್ಕಿಂತ ಮುಂಚೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಹೋಗ್ಬೇಕಪ್ಪ ಅನ್ನುವ ಬಯಕೆ ಯೋಚನೆಯನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಸೆಂಟ್ರಲ್ ಜೈಲ್ನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ, ಒಂದು ಸಾಮಾನ್ಯವಾಗಿ ಯಾವ ರೀತಿಯಾಗಿ ಕ್ಲಬ್ ಇರುತ್ತಲ್ಲ, ಆ ರೀತಿಯಾದ ಪರಿಸ್ಥಿತಿ ಬಳ್ಳಾರಿ ಸೆಂಟ್ರಲ್ ಜೈಲ್ ಆಗಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ನೀವು ನೋಡ್ಬೋದು, ಬಳ್ಳಾರಿ ಸೆಂಟ್ರಲ್ ಜೈಲ್ ಬಳ್ಳಾರಿ ಹೃದಯ ಭಾಗದಲ್ಲಿ ಇರ್ತಕ್ಕಂಥದ್ದು. ಎಲ್ಲವನ್ನು ಕೂಡ ಒಳಗಡೆಗೆ ತಪಾಸಣೆಯನ್ನ ಮಾಡಿ ಒಳಗಡೆಗೆ ಏನೇ ಕಳಿಸ್ಬೇಕಾದ್ರೂ ಕಳಿಸ್ತಾರೆ. ಕೈದಿಗಳನ್ನ ನೋಡೋದಕ್ಕೆ ಆಗಿರ್ಬೋದು, ಕೈದಿಗಳ ಸಂಬಂಧಿಗಳು ಬರಬಹುದು, ಅವ್ರು ಎಲ್ಲರನ್ನು ಕೂಡ ತಪಾಸಣೆ ಮಾಡಿನೇ ಒಳಗೆ ಕಳಿಸ್ತಾರೆ. ಆದ್ರೆ ಮೊನ್ನೆ ಏನಾಗಿದೆ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಅಂದ್ರೆ, ಸುಮಾರು 10 ಮೊಬೈಲ್ಗಳು, ಕೀಪ್ಯಾಡ್ ಮೊಬೈಲ್ಗಳನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ನ ಅಧಿಕಾರಿಗಳು ರಾತ್ರಿ ಕಾರ್ಯಾಚರಣೆಯನ್ನ ಮಾಡಿ ವಶಪಡಿಸಿಕೊಂಡಿದ್ದೀವಿ ಅಂತ ಒಂದು ಪ್ರೆಸ್ ನೋಟ್ ಅನ್ನ ಕೊಡ್ತಾರೆ. 10 ಮೊಬೈಲ್ಗಳು ಸಿಕ್ಕಿದ್ದಾವೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ 10 ಮೊಬೈಲ್ಗಳು ಒಳಗಡೆ ಇದ್ವು ಅನ್ನೋದು ಅಲ್ಲಿ ಸ್ಪಷ್ಟವಾಗುತ್ತೆ. ಆದ್ರೆ ಯಾವ ರೀತಿಯಾಗಿ ಬಳ್ಳಾರಿ ಸೆಂಟ್ರಲ್ ಜೈಲ್ನ ಸೆಕ್ಯೂರಿಟಿ ಇದೆ, ಯಾವ ರೀತಿಯಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಚೆಕ್ ಅನ್ನ ಮಾಡ್ತಾರೆ ಅನ್ನೋದು ಈಗ ಅನುಮಾನವನ್ನ ಹುಟ್ಟಿಸ್ತಕ್ಕಂತ ಒಂದು ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಸುಮಾರು 10 ಮೊಬೈಲ್ಗಳು ಒಳಗಡೆ ಇದ್ವು ಅಂದ್ರೆ, ಹೊರಗಡೆ ಇಷ್ಟು ದೊಡ್ಡ ಮಟ್ಟದ ಸೆಕ್ಯೂರಿಟಿಯನ್ನ ಹಾಕಿದ್ರು ಕೂಡ ಯಾವ ರೀತಿಯಾಗಿ ಒಳಗಡೆ 10 ಮೊಬೈಲ್ಗಳು ಹೋದ್ವು ಅನ್ನೋದು ಈಗ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಕಳೆದ 1.5 ತಿಂಗಳ ಹಿಂದೆಯಷ್ಟೇ ಒಂದಷ್ಟು ಬಳ್ಳಾರಿ ಸೆಂಟ್ರಲ್ ಜೈಲ್ನ ಹಳೆಯ ವಿಡಿಯೋಗಳು ವೈರಲ್ ಆಗಿದ್ವು. ಆ ವಿಡಿಯೋಗಳಲ್ಲಿ ಕೈದಿಗಳು ಜಿಮ್ ಅನ್ನ ಮಾಡ್ತಾ ಇದ್ರೆ, ಕೆಲವರು ಟಿಕ್ ಟಾಕ್ ಅನ್ನ ಮಾಡ್ತಾ ಇದ್ರು ಒಳಗಡೆ ಕುಳಿತುಕೊಂಡು. ಇನ್ನು ಕೆಲವರು ಗಾಂಜಾವನ್ನ ಸೇವನೆ ಮಾಡ್ತಕ್ಕಂಥ ವಿಡಿಯೋಗಳು ಕೂಡ ವೈರಲ್ ಆಗಿದ್ವು. ಈಗ ಮೊಬೈಲ್ಗಳು ಪತ್ತೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಬಳ್ಳಾರಿ ಸೆಂಟ್ರಲ್ ಜೈಲ್ನ ಕಾರ್ಯವೈಖರಿ ಯಾವ ರೀತಿಯಾಗಿದೆ ಅನ್ನೋದು ಈಗ ಮತ್ತೊಮ್ಮೆ ಬಯಲಾಗಿರ್ತಕ್ಕಂಥದ್ದು. ದೊಡ್ಡ ಮಟ್ಟದ ಗೋಡೆಗಳಿವೆ, ನೋಡೋದಕ್ಕೆ ಎಲ್ಲ ರೀತಿಯ ಸಿಸ್ಟಮ್ ಇರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ನೀವು ನೋಡ್ಬೋದು, ಮೇಲೆ ಜಾಮರ್ಗಳನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಅಂದ್ರೆ ತೋರಿಕೆಗೆ ಆಗಿ ಮಾತ್ರ ಈ ಜಾಮರ್ಗಳ, ಯಾಕಾಗಿ ಅಂದ್ರೆ ಒಳಗಡೆ ಮೊಬೈಲ್ಗಳು ಆಕ್ಟಿವ್ ಆಗಿ ವರ್ಕ್ ಅನ್ನ ಮಾಡ್ತಾ ಇದ್ರೆ ಜಾಮರ್ನ ಹಾಕಿದ್ರು ಕೂಡ ಏನ್ ಯೂಸ್ ಅನ್ನೋದು ಈಗ ಇರ್ತಕ್ಕಂಥ ಪ್ರಶ್ನೆ. ಜೈಲಿನ ಸುತ್ತಮುತ್ತ ನೆಟ್ವರ್ಕ್ ನ ಸಮಸ್ಯೆ ಆಗ್ತಾ ಇದೆ. ಆದ್ರೆ ಒಳಗಡೆ ಯೂಸ್ ಮಾಡ್ತಕ್ಕಂಥ ಕೈದಿಗಳಿಗೆ ಮೊಬೈಲ್ ಏನ್ ಸಿಗ್ತಾ ಇದ್ದಾವೆ, ಅವುಗಳನ್ನ ಯಾವ ರೀತಿಯಾಗಿ ಅವ್ರು ಯೂಸ್ ಮಾಡ್ತಾರೆ ಅನ್ನೋದು ಈಗ ಇರ್ತಕ್ಕಂಥ ಪ್ರಶ್ನೆ. ಹೀಗಾಗಿ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಆಗಿಂದಾಗ್ಗೆ ಆಗ್ತಾ ಇರ್ತಕ್ಕಂಥ ಈ ಒಂದು ಚಟುವಟಿಕೆಗಳು ಅಂದ್ರೆ, ಮೊಬೈಲ್ ಯೂಸ್ ಮಾಡೋದಾಗಿರ್ಬೋದು, ಗಾಂಜಾವನ್ನ ಯೂಸ್ ಮಾಡೋದಾಗಿರ್ಬೋದು, ಜೊತೆಗೆ ವಿಡಿಯೋಗಳನ್ನ ಮಾಡಿ ಹೊರಗಡೆ ಕಳಿಸ್ತಕ್ಕಂಥ ಏನು ಸನ್ನಿವೇಶ ಇದೆ, ಆದ್ರೆ ಎಲ್ಲದ್ರ ಬಗ್ಗೆ ಒಂದು ಸ್ಪಷ್ಟವಾಗಿ ತನಿಖೆ ಆಗ್ಬೇಕು ಅನ್ನೋದು ಈಗ ಒಂದು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ಒಂದು ಒತ್ತಾಯವಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಗಣಿನಾಡು ಸೆಂಟ್ರಲ್ ಜೈಲ್ ಅಂದ್ರೆ ಒಂದು ಕಾಲದಲ್ಲಿ ಎಂತಹ ಕಳ್ಳರಿಗೂ ಕೂಡ ಕಾಲು ನಡುಗ್ತಾ ಇದ್ವು. ಒಂದು ಕೃತ್ಯವನ್ನ ಮಾಡೋದಕ್ಕಿಂತ ಮುಂಚೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಹೋಗ್ಬೇಕಪ್ಪ ಅನ್ನುವ ಬಯಕೆ ಯೋಚನೆಯನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಸೆಂಟ್ರಲ್ ಜೈಲ್ನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ, ಒಂದು ಸಾಮಾನ್ಯವಾಗಿ ಯಾವ ರೀತಿಯಾಗಿ ಕ್ಲಬ್ ಇರುತ್ತಲ್ಲ, ಆ ರೀತಿಯಾದ ಪರಿಸ್ಥಿತಿ ಬಳ್ಳಾರಿ ಸೆಂಟ್ರಲ್ ಜೈಲ್ ಆಗಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ನೀವು ನೋಡ್ಬೋದು, ಬಳ್ಳಾರಿ ಸೆಂಟ್ರಲ್ ಜೈಲ್ ಬಳ್ಳಾರಿ ಹೃದಯ ಭಾಗದಲ್ಲಿ ಇರ್ತಕ್ಕಂಥದ್ದು. ಎಲ್ಲವನ್ನು ಕೂಡ ಒಳಗಡೆಗೆ ತಪಾಸಣೆಯನ್ನ ಮಾಡಿ ಒಳಗಡೆಗೆ ಏನೇ ಕಳಿಸ್ಬೇಕಾದ್ರೂ ಕಳಿಸ್ತಾರೆ. ಕೈದಿಗಳನ್ನ ನೋಡೋದಕ್ಕೆ ಆಗಿರ್ಬೋದು, ಕೈದಿಗಳ ಸಂಬಂಧಿಗಳು ಬರಬಹುದು, ಅವ್ರು ಎಲ್ಲರನ್ನು ಕೂಡ ತಪಾಸಣೆ ಮಾಡಿನೇ ಒಳಗೆ ಕಳಿಸ್ತಾರೆ. ಆದ್ರೆ ಮೊನ್ನೆ ಏನಾಗಿದೆ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಅಂದ್ರೆ, ಸುಮಾರು 10 ಮೊಬೈಲ್ಗಳು, ಕೀಪ್ಯಾಡ್ ಮೊಬೈಲ್ಗಳನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ನ ಅಧಿಕಾರಿಗಳು ರಾತ್ರಿ ಕಾರ್ಯಾಚರಣೆಯನ್ನ ಮಾಡಿ ವಶಪಡಿಸಿಕೊಂಡಿದ್ದೀವಿ ಅಂತ ಒಂದು ಪ್ರೆಸ್ ನೋಟ್ ಅನ್ನ ಕೊಡ್ತಾರೆ. 10 ಮೊಬೈಲ್ಗಳು ಸಿಕ್ಕಿದ್ದಾವೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ 10 ಮೊಬೈಲ್ಗಳು ಒಳಗಡೆ ಇದ್ವು ಅನ್ನೋದು ಅಲ್ಲಿ ಸ್ಪಷ್ಟವಾಗುತ್ತೆ. ಆದ್ರೆ ಯಾವ ರೀತಿಯಾಗಿ ಬಳ್ಳಾರಿ ಸೆಂಟ್ರಲ್ ಜೈಲ್ನ ಸೆಕ್ಯೂರಿಟಿ ಇದೆ, ಯಾವ ರೀತಿಯಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಚೆಕ್ ಅನ್ನ ಮಾಡ್ತಾರೆ ಅನ್ನೋದು ಈಗ ಅನುಮಾನವನ್ನ ಹುಟ್ಟಿಸ್ತಕ್ಕಂತ ಒಂದು ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಸುಮಾರು 10 ಮೊಬೈಲ್ಗಳು ಒಳಗಡೆ ಇದ್ವು ಅಂದ್ರೆ, ಹೊರಗಡೆ ಇಷ್ಟು ದೊಡ್ಡ ಮಟ್ಟದ ಸೆಕ್ಯೂರಿಟಿಯನ್ನ ಹಾಕಿದ್ರು ಕೂಡ ಯಾವ ರೀತಿಯಾಗಿ ಒಳಗಡೆ 10 ಮೊಬೈಲ್ಗಳು ಹೋದ್ವು ಅನ್ನೋದು ಈಗ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಕಳೆದ 1.5 ತಿಂಗಳ ಹಿಂದೆಯಷ್ಟೇ ಒಂದಷ್ಟು ಬಳ್ಳಾರಿ ಸೆಂಟ್ರಲ್ ಜೈಲ್ನ ಹಳೆಯ ವಿಡಿಯೋಗಳು ವೈರಲ್ ಆಗಿದ್ವು. ಆ ವಿಡಿಯೋಗಳಲ್ಲಿ ಕೈದಿಗಳು ಜಿಮ್ ಅನ್ನ ಮಾಡ್ತಾ ಇದ್ರೆ, ಕೆಲವರು ಟಿಕ್ ಟಾಕ್ ಅನ್ನ ಮಾಡ್ತಾ ಇದ್ರು ಒಳಗಡೆ ಕುಳಿತುಕೊಂಡು. ಇನ್ನು ಕೆಲವರು ಗಾಂಜಾವನ್ನ ಸೇವನೆ ಮಾಡ್ತಕ್ಕಂಥ ವಿಡಿಯೋಗಳು ಕೂಡ ವೈರಲ್ ಆಗಿದ್ವು. ಈಗ ಮೊಬೈಲ್ಗಳು ಪತ್ತೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಬಳ್ಳಾರಿ ಸೆಂಟ್ರಲ್ ಜೈಲ್ನ ಕಾರ್ಯವೈಖರಿ ಯಾವ ರೀತಿಯಾಗಿದೆ ಅನ್ನೋದು ಈಗ ಮತ್ತೊಮ್ಮೆ ಬಯಲಾಗಿರ್ತಕ್ಕಂಥದ್ದು. ದೊಡ್ಡ ಮಟ್ಟದ ಗೋಡೆಗಳಿವೆ, ನೋಡೋದಕ್ಕೆ ಎಲ್ಲ ರೀತಿಯ ಸಿಸ್ಟಮ್ ಇರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ನೀವು ನೋಡ್ಬೋದು, ಮೇಲೆ ಜಾಮರ್ಗಳನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಅಂದ್ರೆ ತೋರಿಕೆಗೆ ಆಗಿ ಮಾತ್ರ ಈ ಜಾಮರ್ಗಳ, ಯಾಕಾಗಿ ಅಂದ್ರೆ ಒಳಗಡೆ ಮೊಬೈಲ್ಗಳು ಆಕ್ಟಿವ್ ಆಗಿ ವರ್ಕ್ ಅನ್ನ ಮಾಡ್ತಾ ಇದ್ರೆ ಜಾಮರ್ನ ಹಾಕಿದ್ರು ಕೂಡ ಏನ್ ಯೂಸ್ ಅನ್ನೋದು ಈಗ ಇರ್ತಕ್ಕಂಥ ಪ್ರಶ್ನೆ. ಜೈಲಿನ ಸುತ್ತಮುತ್ತ ನೆಟ್ವರ್ಕ್ ನ ಸಮಸ್ಯೆ ಆಗ್ತಾ ಇದೆ. ಆದ್ರೆ ಒಳಗಡೆ ಯೂಸ್ ಮಾಡ್ತಕ್ಕಂಥ ಕೈದಿಗಳಿಗೆ ಮೊಬೈಲ್ ಏನ್ ಸಿಗ್ತಾ ಇದ್ದಾವೆ, ಅವುಗಳನ್ನ ಯಾವ ರೀತಿಯಾಗಿ ಅವ್ರು ಯೂಸ್ ಮಾಡ್ತಾರೆ ಅನ್ನೋದು ಈಗ ಇರ್ತಕ್ಕಂಥ ಪ್ರಶ್ನೆ. ಹೀಗಾಗಿ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಆಗಿಂದಾಗ್ಗೆ ಆಗ್ತಾ ಇರ್ತಕ್ಕಂಥ ಈ ಒಂದು ಚಟುವಟಿಕೆಗಳು ಅಂದ್ರೆ, ಮೊಬೈಲ್ ಯೂಸ್ ಮಾಡೋದಾಗಿರ್ಬೋದು,
ಗಾಂಜಾವನ್ನ ಯೂಸ್ ಮಾಡೋದಾಗಿರ್ಬೋದು, ಜೊತೆಗೆ ವಿಡಿಯೋಗಳನ್ನ ಮಾಡಿ ಹೊರಗಡೆ ಕಳಿಸ್ತಕ್ಕಂತ ಏನು ಸನ್ನಿವೇಶ ಇದೆ ಆದ್ರೆ ಎಲ್ಲದರ ಬಗ್ಗೆ ಒಂದು ಸ್ಪಷ್ಟವಾಗಿ ತನಿಖೆ ಆಗ್ಬೇಕು ಅನ್ನೋದು ಈಗ ಒಂದು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರತಕ್ಕಂತ ಒಂದು ಒತ್ತಾಯವಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಗಣಿನಾಡು ಸೆಂಟ್ರಲ್ ಜೈಲ್ ಅಂದ್ರೆ ಒಂದು ಕಾಲದಲ್ಲಿ ಎಂತಹ ಕಳ್ಳರಿಗೂ ಕೂಡ ಕಾಲು ನಡುಗ್ತಾ ಇದ್ವು. ಒಂದು ಕೃತ್ಯವನ್ನ ಮಾಡೋದಕ್ಕಿಂತ ಮುಂಚೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಹೋಗ್ಬೇಕಪ್ಪ ಅನ್ನುವ ಬಯಕೆ ಯೋಚನೆಯನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಸೆಂಟ್ರಲ್ ಜೈಲ್ನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ, ಒಂದು ಸಾಮಾನ್ಯವಾಗಿ ಯಾವ ರೀತಿಯಾಗಿ ಕ್ಲಬ್ ಇರುತ್ತಲ್ಲ ಆ ರೀತಿಯಾದ ಪರಿಸ್ಥಿತಿ ಬಳ್ಳಾರಿ ಸೆಂಟ್ರಲ್ ಜೈಲ್ ಆಗಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ನೀವು ನೋಡ್ಬೋದು, ಬಳ್ಳಾರಿ ಸೆಂಟ್ರಲ್ ಜೈಲ್ ಬಳ್ಳಾರಿ ಹೃದಯ ಭಾಗದಲ್ಲಿ ಇರ್ತಕ್ಕಂಥದ್ದು. ಎಲ್ಲವನ್ನು ಕೂಡ ಒಳಗಡೆಗೆ ತಪಾಸಣೆಯನ್ನ ಮಾಡಿ ಒಳಗಡೆಗೆ ಏನೇ ಕಳಿಸ್ಬೇಕಾದ್ರೂ ಕಳಿಸ್ತಾರೆ. ಕೈದಿಗಳನ್ನ ನೋಡೋದಕ್ಕೆ ಆಗಿರ್ಬೋದು, ಕೈದಿಗಳ ಸಂಬಂಧಿಗಳು ಬರಬಹುದು, ಅವ್ರು ಎಲ್ಲರನ್ನು ಕೂಡ ತಪಾಸಣೆ ಮಾಡಿನೇ ಒಳಗೆ ಕಳಿಸ್ತಾರೆ. ಆದ್ರೆ ಮೊನ್ನೆ ಏನಾಗಿದೆ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಅಂದ್ರೆ, ಸುಮಾರು 10 ಮೊಬೈಲ್ಗಳು, ಕೀಪ್ಯಾಡ್ ಮೊಬೈಲ್ಗಳನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ನ ಅಧಿಕಾರಿಗಳು ರಾತ್ರಿ ಕಾರ್ಯಾಚರಣೆಯನ್ನ ಮಾಡಿ ವಶಪಡಿಸಿಕೊಂಡಿದ್ದೀವಿ ಅಂತ ಒಂದು ಪ್ರೆಸ್ ನೋಟನ್ನ ಕೊಡ್ತಾರೆ. 10 ಮೊಬೈಲ್ಗಳು ಸಿಕ್ಕಿದ್ದಾವೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ 10 ಮೊಬೈಲ್ಗಳು ಒಳಗಡೆ ಇದ್ವು ಅನ್ನೋದು ಅಲ್ಲಿ ಸ್ಪಷ್ಟವಾಗುತ್ತೆ. ಅಂದ್ರೆ ಯಾವ ರೀತಿಯಾಗಿ ಬಳ್ಳಾರಿ ಸೆಂಟ್ರಲ್ ಜೈಲ್ನ ಸೆಕ್ಯೂರಿಟಿ ಇದೆ, ಯಾವ ರೀತಿಯಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಚೆಕ್ ಅನ್ನ ಮಾಡ್ತಾರೆ ಅನ್ನೋದು ಈಗ ಅನುಮಾನವನ್ನ ಹುಟ್ಟಿಸ್ತಕ್ಕಂತ ಒಂದು ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಸುಮಾರು 10 ಮೊಬೈಲ್ಗಳು ಒಳಗಡೆ ಇದ್ವು ಅಂದ್ರೆ, ಹೊರಗಡೆ ಇಷ್ಟು ದೊಡ್ಡ ಮಟ್ಟದ ಸೆಕ್ಯೂರಿಟಿಯನ್ನ ಹಾಕಿದ್ರು ಕೂಡ ಯಾವ ರೀತಿಯಾಗಿ ಒಳಗಡೆ 10 ಮೊಬೈಲ್ಗಳು ಹೋದ್ವು ಅನ್ನೋದು ಈಗ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಕಳೆದ 1.5 ತಿಂಗಳ ಹಿಂದೆಯಷ್ಟೇ ಒಂದಷ್ಟು ಬಳ್ಳಾರಿ ಸೆಂಟ್ರಲ್ ಜೈಲ್ನ ಹಳೆಯ ವಿಡಿಯೋಗಳು ವೈರಲ್ ಆಗಿದ್ವು. ಆ ವಿಡಿಯೋಗಳಲ್ಲಿ ಕೈದಿಗಳು ಜಿಮ್ ಅನ್ನ ಮಾಡ್ತಾ ಇದ್ರೆ, ಕೆಲವರು ಟಿಕ್ ಟಾಕ್ ಅನ್ನ ಮಾಡ್ತಾ ಇದ್ರು ಒಳಗಡೆ ಕುಳಿತುಕೊಂಡು, ಇನ್ನು ಕೆಲವರು ಗಾಂಜಾವನ್ನ ಸೇವನೆ ಮಾಡ್ತಕ್ಕಂಥ ವಿಡಿಯೋಗಳು ಕೂಡ ವೈರಲ್ ಆಗಿದ್ವು. ಈಗ ಮೊಬೈಲ್ಗಳು ಪತ್ತೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಬಳ್ಳಾರಿ ಸೆಂಟ್ರಲ್ ಜೈಲ್ನ ಕಾರ್ಯವೈಖರಿ ಯಾವ ರೀತಿಯಾಗಿದೆ ಅನ್ನೋದು ಈಗ ಮತ್ತೊಮ್ಮೆ ಬಟಾ ಬಯಲಾಗಿರ್ತಕ್ಕಂಥದ್ದು. ದೊಡ್ಡ ಮಟ್ಟದ ಗೋಡೆಗಳಿವೆ, ನೋಡೋದಕ್ಕೆ ಎಲ್ಲ ರೀತಿಯ ಸಿಸ್ಟಮ್ ಇರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ನೀವು ನೋಡ್ಬೋದು, ಮೇಲೆ ಜಾಮರ್ಗಳನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಅಂದ್ರೆ ತೋರಿಕೆಗೆ ಆಗಿ ಮಾತ್ರ ಈ ಜಾಮರ್ಗಳ, ಯಾಕಾಗಿ ಅಂದ್ರೆ ಒಳಗಡೆ ಮೊಬೈಲ್ಗಳು ಆಕ್ಟಿವ್ ಆಗಿ ವರ್ಕ್ ಅನ್ನ ಮಾಡ್ತಾ ಇದ್ರೆ ಜಾಮರ್ನ ಹಾಕಿದ್ರು ಕೂಡ ಏನ್ ಯೂಸ್ ಅನ್ನೋದು ಈಗ ಇರ್ತಕ್ಕಂಥ ಪ್ರಶ್ನೆ. ಜೈಲಿನ ಸುತ್ತಮುತ್ತ ನೆಟ್ವರ್ಕ್ ನ ಸಮಸ್ಯೆ ಆಗ್ತಾ ಇದೆ. ಆದ್ರೆ ಒಳಗಡೆ ಯೂಸ್ ಮಾಡ್ತಕ್ಕಂಥ ಕೈದಿಗಳಿಗೆ ಮೊಬೈಲ್ ಏನ್ ಸಿಗ್ತಾ ಇದ್ದಾವೆ ಅವುಗಳನ್ನ ಯಾವ ರೀತಿಯಾಗಿ ಅವ್ರು ಯೂಸ್ ಮಾಡ್ತಾರೆ ಅನ್ನೋದು ಈಗ ಇರ್ತಕ್ಕಂಥ ಪ್ರಶ್ನೆ. ಹೀಗಾಗಿ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಆಗಿಂದಾಗ್ಗೆ ಆಗ್ತಾ ಇರ್ತಕ್ಕಂಥ ಈ ಒಂದು ಚಟುವಟಿಕೆಗಳು ಅಂದ್ರೆ ಮೊಬೈಲ್ ಯೂಸ್ ಮಾಡೋದಾಗಿರ್ಬೋದು, ಗಾಂಜಾವನ್ನ ಯೂಸ್ ಮಾಡೋದಾಗಿರ್ಬೋದು, ಜೊತೆಗೆ ವಿಡಿಯೋಗಳನ್ನ ಮಾಡಿ ಹೊರಗಡೆ ಕಳಿಸ್ತಕ್ಕಂಥ ಏನು ಸನ್ನಿವೇಶ ಇದೆ ಆದ್ರೆ ಎಲ್ಲದರ ಬಗ್ಗೆ ಒಂದು ಸ್ಪಷ್ಟವಾಗಿ ತನಿಖೆ ಆಗ್ಬೇಕು ಅನ್ನೋದು ಈಗ ಒಂದು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರತಕ್ಕಂತ ಒಂದು ಒತ್ತಾಯವಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.